2015ರಲ್ಲಿ ಹುಂಡೈ ಅವರು ಕ್ರೆಟಾ ಅನ್ನೋ ಕಾರ್ ಲಾಂಚ್ ಮಾಡಿದಾಗ SUV ಕ್ರೇಜ್ ಅಷ್ಟಿರಲಿಲ್ಲ ನಮ್ಮ ದೇಶದಲ್ಲಿ. ಹ್ಯಾಚ್ ಬ್ಯಾಕ್ಸೇ ಜಾಸ್ತಿ ಸೇಲ್ ಆಗ್ತಿತ್ತು, ಸೆಡಾನೇ ಒಂಥರ ಪ್ರೀಮಿಯಂ ಪ್ರಾಡಕ್ಟ್ ಆಗಿತ್ತು. ಆದರೆ ಆ SUV ಟ್ರೆಂಡ್ ಈ ಒಂದು ಕಾಂಪ್ಯಾಕ್ಟ್ ಸೆಗ್ಮೆಂಟಲ್ಲಿ ತಂದಿದ್ದೆ ಹುಂಡೈ ಅವರು ಅವರ ಕ್ರೆಟಾ ಜೊತೆ. ಆವಾಗ ತುಂಬಾ ಜನ ಇಷ್ಟಪಟ್ಟಿದ್ರು, ಅದರದ್ದು ಫೇಸ್ ಲಿಫ್ಟ್ ಕೂಡ ಬಂತು, ಎಲ್ಲ ಆಯಿತು. 2020ರಲ್ಲಿ ಒಂದು ಹೊಸ ಕ್ರೆಟಾ ಇಂಟ್ರಡ್ಯೂಸ್ ಮಾಡಿದ್ರು. ಒಂಥರ ಗ್ಲೋಬಲ್ ಡಿಸೈನ್ ಏನಿತ್ತೋ ಅದನ್ನೇ ಇಲ್ಲಿ ಇಂಡಿಯಾದಲ್ಲಿ ತೊಗೊಂಬಂದು. ಆದರೆ ಆ ಕ್ರೆಟಾ 2020ರಲ್ಲಿ ಬಂದಿದ್ದು ಸೈಡ್ ಅಂತೂ ಇದೇ ಥರ ಇತ್ತು ನೋಡೋಕ್ಕೆ, ಬಟ್ ಮುಂದೆ ಹಿಂದೆ ಸುಮಾರು ಜನಕ್ಕೆ ಇಷ್ಟ ಆಗಿರಲಿಲ್ಲ. ಈಗ 3.5-4 ವರ್ಷ ಆದಮೇಲೆ ಕಂಪ್ಲೀಟ್ಲಿ ರಿಫ್ರೆಶ್ಡ್ ಕ್ರೆಟಾ ಬಂದಿದೆ. ಏನೇನು ಚೇಂಜಸ್ ಇದೆ ಎಲ್ಲ ನೋಡೋಣ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ, ಬನ್ನಿ. ಮೇಜರ್ ಚೇಂಜು, ಒಳ್ಳೆ ಚೇಂಜ್ ನಾವು ನೋಡೋದು ಈ ದೊಡ್ಡ ಗ್ರಿಲ್, ಬ್ಲ್ಯಾಕಿಶ್ ಕ್ರೋಮ್, ಒಂದು DRL ಫುಲ್ ರನ್ ಆಗುತ್ತೆ. ಇದೊಂಥರ ಸಿಗ್ನೇಚರ್ ಸ್ಟೈಲ್. ಈಗ ಕ್ವಾಡ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ. ಜೊತೆಯಲ್ಲೇ ಈ ಗ್ರೇ ಕಲರ್ ಏನು ಫಿನಿಶ್ ಇದೆ ತುಂಬಾ ಬುಚ್ ನೈಸ್ ಮಾಚೋ ಲುಕಿಂಗ್ SUV ಫೀಲ್ ಕೊಡುತ್ತೆ. ಜೊತೆಯಲ್ಲೇ ಬಾನೆಟಲ್ಲೂ ಕೂಡ ಸ್ವಲ್ಪ ಲೈನ್ಸ್ ತಂದಿದ್ದಾರೆ, ಆ ಫೀಲ್ನ ಇನ್ನೂ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ. ಹಿಂದೆ ಕೂಡ ಅದೇ ಟ್ರೀಟ್ಮೆಂಟ್ ಇಲ್ಲಿ ನೋಡ್ತೀರಾ. ಕನೆಕ್ಟೆಡ್ ರ್ಯಾಪ್ ಅರೌಂಡ್ LED ಟೈಲ್ ಲ್ಯಾಂಪ್ಸ್ ಬರುತ್ತೆ. ಜೊತೆಯಲ್ಲೇ ಒಳ್ಳೆ ಪ್ಲೇಸ್ಮೆಂಟ್ ಇದೆ ಈ ರಿವರ್ಸ್ ಫಾಗ್ ಲೈಟ್ದು. ಹಾಗೆ ಅದೇ ಗ್ರೇ ಫಿನಿಶ್ ಬರುತ್ತೆ. ಓವರ್ ಆಲ್ ಆ ಬಾಕ್ಸಿ ಲುಕ್ ಈಗ ಮುಂದಿನ ಲುಕ್ನ ಕಾಂಪ್ಲಿಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಈಗ 17 ಇಂಚ್ ಆಲೋಯ್ ವೀಲ್ಸ್ ಬರುತ್ತೆ, ಅದು ಕೂಡ ಡ್ಯೂಯಲ್ ಟೋನ್ ವಿತ್ ಅಪೋಲೋ ರಬ್ಬರ್. ಹಾಗೆ 4 ವೀಲ್ಸ್ ಅಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ವಿಚ್ ಇಸ್ ಅ ಗುಡ್ ಸೇಫ್ಟಿ ಫೀಚರ್. ಅದು ಬಿಟ್ಟು ಹಲವಾರು ಎಲೆಕ್ಟ್ರಾನಿಕ್ ಏಡ್ಸ್ ಕೂಡ ಇದೆ, ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಬಿಟ್ಟು. ಆಮೇಲೆ ಈಗ ಲೆವೆಲ್ 2 ADAS ಕೂಡ ಬರುತ್ತೆ. ಇಲ್ಲೂ ಕೂಡ ಆ ಹಾರಿಸಾಂಟಲ್ ಡಿಸೈನ್ ಟ್ರೀಟ್ಮೆಂಟ್ ನೀವು ಇಲ್ಲಿ ನೋಡ್ಬೋದು. AC ವೆಂಟ್ಸ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಹಲವಾರು ಎಲಿಮೆಂಟ್ಸ್ ಇದೆ, ಪಿಯಾನೋ ಬ್ಲ್ಯಾಕ್, ಬ್ರಷ್ಡ್ ಅಲ್ಯೂಮಿನಿಯಂ, ಬೇಜ್ ಹಾಗೂ ಗ್ರೇ. ಇಲ್ಲಿ ಒಂದು ಪ್ಯಾಡೆಡ್ ಸರ್ಫೇಸ್ ಇದೆ ಫೋನ್ ಎಲ್ಲ ಇಡಕ್ಕೆ, ವಿಚ್ ಇಸ್ ವೆರಿ ಯೂಸ್ಫುಲ್. ಈ ಡಿಸೈನ್ ಇಂಟಿಗ್ರೇಷನ್ ಕೂಡ ತುಂಬಾ ಚೆನ್ನಾಗಿ ಬಂತು. ಹಳೆ ಕ್ರೆಟಾಗಿ ಕಂಪೇರ್ ಮಾಡಿದ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಜೊತೆಯಲ್ಲೇ 2 10.25 ಇಂಚ್ ಸ್ಕ್ರೀನ್ಸ್ ಬರುತ್ತೆ. ಇದು ಇದರ USP. ನಿಮ್ಗೆ ಇದರಲ್ಲಿ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಸಿಗುತ್ತೆ ಆಫ್ಕೋರ್ಸ್. ಜೊತೆಯಲ್ಲೇ ಇನ್ಬಿಲ್ಟ್ ಮ್ಯಾಪ್ಸ್ ಇದೆ. ಹಾಗೆ 1 ವರ್ಷ ಜಿಯೋ ಸಾವನ್ ಮ್ಯೂಸಿಕ್ ಸ್ಟ್ರೀಮಿಂಗ್ ಆ್ಯಪ್ ಕೂಡ ಫ್ರೀ ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ ಗಾಡಿ ಜೊತೆ. ಹಾಗೆ ಈ ಕಡೆ ಬರ್ತಿದ್ದಂಗೆ ನಿಮಗೆ ತುಂಬಾ ನೀಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ, ತುಂಬ ಗ್ರಾಫಿಕ್ಸ್ ಎಲ್ಲ ಬರುತ್ತೆ, ಸಖತ್ತಾಗಿದೆ. ಜೊತೆಯಲ್ಲಿ ಇಲ್ಲೊಂದು ಸಣ್ಣ ಮ್ಯಾಗ್ನೆಟಿಕ್ ಪ್ಯಾಡ್ ಇದೆ. ಇನ್ ಕೇಸ್ ನಿಮ್ಮ ಫೋನಲ್ಲಿ ಏನಾದ್ರು ಮ್ಯಾಗ್ನೆಟಿಕ್ ಹೋಲ್ಡರ್ ಇದ್ದರೆ ಅದನ್ನು ಡೈರೆಕ್ಟಾಗಿ ಮೌಂಟ್ ಮಾಡ್ಬೋದು. ನೀವು ಎಕ್ಸ್ಟ್ರಾ ಫೋನ್ ಮೌಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ, ವಿಚ್ ಇಸ್ ವೆರಿ ಗುಡ್. ಮೇಲ್ಗಡೆ ಆಟೋ ಡಿಮ್ಮಿಂಗ್ IRVMs ಬರುತ್ತೆ. ಹಾಗೆ ಕೆಳಗೆ ಬರ್ತಿದ್ದಂಗೆ ನೀವು ನೋಡೋದು ಫಿಸಿಕಲ್ ಬಟನ್ಸ್. ಈವನ್ ದೋ ಸ್ಕ್ರೀನ್ಸ್ ಎರಡಿದ್ರು ಕೂಡ ಬಟನ್ಸ್ ಮಿಸ್ ಔಟ್ ಮಾಡಿಲ್ಲ, ವಿಚ್ ಇಸ್ ವೆರಿ ಅಪ್ರಿಷಿಯೇಟಬಲ್. ಒಂದು ಕಡೆ ಇನ್ನೊಂದು ಕಡೆ ನೀವು ಬೇರೆ ಬೇರೆ ಟೆಂಪ್ರೇಚರ್ ಸೆಟ್ ಮಾಡ್ಬೋದು. ಸೊ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಅಂತೀವಿ, ಅದು ಕೂಡ ಆಟೋಮ್ಯಾಟಿಕ್, ವಿಚ್ ಇಸ್ ಅ ನೈಸ್ ಟಚ್. ಆಮೇಲೆ ಫಿಸಿಕಲ್ ಬಟನ್ಸ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಆಪರೇಷನ್ಸ್ಗೂ ಸಿಗುತ್ತೆ, ವಿಚ್ ಇಸ್ ನೈಸ್. ಕೆಳಗೆ ಬರ್ತಿದ್ದಂಗೆ C ಟೈಪ್, ನಾರ್ಮಲ್ USB 12 ವೋಲ್ಟ್ ಹಾಗೂ ವೈರ್ಲೆಸ್ ಫೋನ್ ಚಾರ್ಜರ್ ಬರುತ್ತೆ. ಇಲ್ಲಿ ಡ್ರೈವ್ ಟ್ರಾಕ್ಷನ್ ಮೋಡ್ ಸೆಲೆಕ್ಟ್ ಇದೆ, ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಇದೆ. ಇದನ್ನೆಲ್ಲ ಡ್ರೈವಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಬಿಟ್ಟು ನಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಹಾಗೂ ಆಟೋ ಹೋಲ್ಡ್ ಫಂಕ್ಷನ್ ಬರುತ್ತೆ. ಜೊತೆಯಲ್ಲೇ ಫ್ರಂಟ್ 2 ಸೀಟ್ಸ್ ಕೂಡ ಕೂಲ್ಡ್ ಆಪ್ಷನ್ ಇದೆ. ಸ್ಟೇರಿಂಗ್ ವೀಲ್ ಕೂಡ ಲೆದರ್ ರ್ಯಾಪ್ಡ್ ಹಾಗೂ ಫ್ಲಾಟ್ ಬಾಟಮ್ ಬರುತ್ತೆ ವಿತ್ ಅಲ್ಯೂಮಿನಿಯಂ ಇನ್ಸರ್ಟ್ಸ್. ನಿಮ್ಗೆ ಆ ಪ್ರೀಮಿಯಂ ಫೀಲ್ ಕೊಡುತ್ತೆ ವಿತ್ ಪ್ಯಾಡಲ್ ಶಿಫ್ಟರ್ಸ್ ಆಫ್ಕೋರ್ಸ್ ಡ್ರೈವಲ್ಲಿ. ಆಮೇಲೆ ಆಟೋಮ್ಯಾಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಜೊತೆಯಲ್ಲೇ ವೈಪರು ಕೂಡ ಆಟೋಮ್ಯಾಟಿಕ್ ಆಗಿರುತ್ತೆ. ಹಿಂದೆ ನಾವು ನೋಟಿಸ್ ಮಾಡೋದು ಇದರ ಪ್ಯಾನರಾಮಿಕ್ ಸನ್ರೂಫ್. ಇದಂತೂ ಒನ್ ಆಫ್ ದ USPs. ಈ ಎಲ್ಲ ಕಾರ್ಗಳಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಜೊತೆಯಲ್ಲೇ ಒಳ್ಳೆ ಆಮ್ರೆಸ್ಟ್ ಬರುತ್ತೆ ವಿತ್ 2 ಕಪ್ ಹೋಲ್ಡರ್, ಡೆಡಿಕೇಟೆಡ್ AC ವೆಂಟ್ಸ್ ಬರುತ್ತೆ, 2 C ಟೈಪ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ, ಫೋನ್ ಇಡಕ್ಕೆ ಜಾಗ ಇದೆ. ಆಮೇಲೆ ಸನ್ ಬ್ಲೈಂಡ್ಸ್ ಕೂಡ ಇದೆ. ಸೊ ರೇರ್ ಸೀಟಲ್ಲೂ ಕೂಡ ತುಂಬಾ ಕಂಫರ್ಟ್ಸ್ ಇದೆ. ಜೊತೆಯಲ್ಲೇ ಈ ಸಾಫ್ಟ್ ಪಿಲೋ ಅಂತೂ ಆ ಕಂಫರ್ಟ್ನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ 2 ಸ್ಟೆಪ್ ಬ್ಯಾಕ್ ರೆಸ್ಟ್ ಅಡ್ಜಸ್ಟ್ ಇದೆ, ವಿಚ್ ಇಸ್ ವೆರಿ ಯೂಸ್ಫುಲ್. ಇದು ಅಪ್ರೈಟ್ ಇದೆ. ಈ ಪೋರ್ಷನ್ 40-60 ಸ್ಪ್ಲಿಟ್ ಆಗುತ್ತೆ, ಇದು ಫುಲ್ ಬ್ಯಾಕ್ ಇದೆ. ಸೊ ನಿಮ್ಗೆ ಏನಾದರೂ ತುಂಬ ಅಪ್ರೈಟ್ ಕೂರಕ್ಕೆ ಹಿಂಸೆ ಆದರೆ 1 ಸ್ಟೆಪ್ ಹಿಂದೆ ಮಾಡ್ಕೊಂಡು ಕೂಡ ಆರಾಮಾಗಿ ಕೂತ್ಕೋಬೋದು. ಹಿಂದೆ ನನ್ನ ಹೈಟಿಗೆ ಅಡ್ಜಸ್ಟ್ ಆದಮೇಲೆ ತುಂಬ ಸ್ಪೇಸ್ ಇದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ 2-3 ಇಂಚ್ ಇದೆ. ಕಾಲು ಸ್ವಲ್ಪ ಸ್ಲೈಡ್ ಮಾಡಿ ಕೂಡ ಕೂತ್ಕೋಬೋದು. ಹೆಡ್ ರೂಮು ಕೂಡ ಡೀಸೆಂಟ್ ಆಗಿದೆ, ವಿಚ್ ಮೀನ್ಸ್ ಯು ಬಿ ಕಂಫರ್ಟಬಲ್ ಇನ್ ದ ರೇರ್ ಸೀಟ್. ಈಗ ಡ್ರೈವ್ ಶುರು ಮಾಡೋಣ. ಮೊದಲನೇದಾಗಿ ಇದರಲ್ಲಿ 148 ವಾಯ್ಸ್ ಕಮ್ಯಾಂಡ್ಸ್ ಬರುತ್ತೆ. ಅದು ಹಲವಾರು ಲ್ಯಾಂಗ್ವೇಜಸ್ಗೂ ಕೂಡ ಎನೇಬಲ್ ಆಗಿದೆ. ಫಾರ್ ಎಕ್ಸಾಂಪಲ್, ಓಪನ್ ಸನ್ರೂಫ್ ನೋಡಿ, ಎಷ್ಟು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು.
ಹಲವಾರು AC ಕಂಟ್ರೋಲ್ಸ್, ವಾಲ್ಯೂಮ್ ಕಂಟ್ರೋಲ್ಸು ಕೂಡ ಅದ್ರ ಥ್ರೂ ಮಾಡ್ಬೋದು, ವಿಚ್ ಇಸ್ ವೆರಿ ಯೂಸ್ಫುಲ್. ಈಗ ಇದರ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡೋಣ. 3 ಎಂಜಿನ್ ಆಪ್ಷನ್ಸ್ ಬರುತ್ತೆ. ಒಂದು 1.5 ಲೀಟರ್ ಪೆಟ್ರೋಲ್ ವಿತ್ 115 PS, ಅದು 2 ಆಪ್ಷನಲ್ ಬರುತ್ತೆ. ಒಂದು ಇವತ್ತು ನಾವು ಓಡಿಸ್ತಾ ಇರೋ IVT ಟ್ರಾನ್ಸ್ಮಿಷನ್, ಇನ್ನೊಂದು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ನೆಕ್ಸ್ಟ್ ಎಂಜಿನ್ ಡೀಸೆಲ್, ಇದರಲ್ಲಿ ನಮಗೆ 116 BHP ಹಾಗೂ 6 ಸ್ಪೀಡ್ ಮ್ಯಾನ್ಯುಯಲ್ ಅಥವಾ 6 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಮೂರನೇದು ಒಂದು ಹೊಸ ಎಡಿಷನ್, ಇದೊಂದು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್, 160 BHP, ಸಖತ್ ಮಜಾ ಇರುತ್ತೆ ಓಡಿಸೋಕ್ಕೆ, ಅದು ನಮ್ಮ ಹತ್ರ ಇವತ್ತು ಅದಿಲ್ಲ. ಆಮೇಲೆ ಇದರಲ್ಲಿ ನಮಗೆ ಒಂದು 6 ಸ್ಪೀಡ್ DCT ಟ್ರಾನ್ಸ್ಮಿಷನ್ ಬರುತ್ತೆ, ಡ್ಯುಯಲ್ ಕ್ಲಚ್. ಹಲವಾರು ಎಂಜಿನ್ ಹಾಗೂ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಈಗ ಜೊತೆಯಲ್ಲೇ ಮೈಲೇಜ್ ಬಗ್ಗೆ ಮಾತಾಡೋಕ್ಕೆ ಬಂದರೆ, ನಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲಲ್ಲಿ 17 ಆ್ಯಾವ್ರೇಜ್ ಕ್ಲೇಮ್ ಮಾಡ್ತಿದ್ದಾರೆ ಕಂಪನಿಯವರು, ಡೀಸೆಲಲ್ಲಿ 20 ಆ್ಯಾವ್ರೇಜ್ ಕ್ಲೇಮ್ ಮಾಡ್ತಿದ್ದಾರೆ. ಟ್ರಾನ್ಸ್ಮಿಷನ್ ಮೇಲೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಟರ್ಬೋ ಪೆಟ್ರೋಲಲ್ಲಿ 18 ಕ್ಲೇಮ್ ಮಾಡ್ತಿದ್ದಾರೆ. ಅದು ಓಡ್ಸ್ ನೋಡಿದ್ಮೇಲೆ ಹೇಳೋಕ್ಕಾಗೋದು. ಇವತ್ತು ಈ ಎಂಜಿನ್ ಮತ್ತು ಟ್ರಾನ್ಸ್ಮಿಷನ್ ಆಪ್ಷನ್ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿದೆ ತಿಳಿಸ್ತೀನಿ ಬನ್ನಿ. ಹುಂಡೈ ಅವರ ಬ್ಲೂಲಿಂಕ್ ಕೂಡ ಕೋರ್ಸ್ ಬಂದೇ ಬರುತ್ತೆ. ಜೊತೆಯಲ್ಲಿ ಅಲೆಕ್ಸಾ ಜೊತೆ ಕನೆಕ್ಟೆಡ್ ಇರುತ್ತೆ. ನಿಮ್ಮ ಮನೆಯಿಂದನೇ ನೀವು AC ಟರ್ನ್ ಆನ್ ಮಾಡ್ಬೋದು ಅಲೆಕ್ಸಾಗೆ ಹೇಳಿ. ಜೊತೆಯಲ್ಲಿ ಅಫ್ಕೋರ್ಸ್ ಬ್ಲೂಲಿಂಕ್, ಸ್ಮಾರ್ಟ್ಫೋನ್ ಹಾಗೂ ಸ್ಮಾರ್ಟ್ ವಾಚ್ ಕನೆಕ್ಟಿವಿಟಿ ಕೂಡ ಸಿಗುತ್ತೆ. 360 ಡಿಗ್ರಿ ಕೂಡ ಬರುತ್ತೆ, ವಿಚ್ ಇಸ್ ವೆರಿ ಕ್ರಿಸ್ಪ್. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾ ನೀವು ಈಗ ನೋಡ್ತಾ ಇದ್ದೀರಾ. ಸುತ್ತ ಮಾನಿಟರ್ ಕೂಡ ಬರುತ್ತೆ. ಈಗ ನಾನು ಡ್ರೈವ್ ಮಾಡ್ತಿದ್ದಂಗೆ ಶುರು ಆಗುತ್ತೆ ನೋಡಿ ಮೂವ್ ಆಗೋಕ್ಕೆ. ತುಂಬಾ ಕ್ರಿಸ್ಪ್ ಆಗಿದೆ ಕ್ವಾಲಿಟಿ, ನಿಮಗೆ ಕ್ಲಿಯರ್ ವ್ಯೂ ಸಿಗುತ್ತೆ ಎಲ್ಲ ಕಡೆ. ಜೊತೆಯಲ್ಲಿ ಇದರಲ್ಲಿ 19 ಲೆವೆಲ್ 2 ADAS ಫೀಚರ್ಸ್ ಇದೆ. ಕೆಲವು ಅದರಲ್ಲಿ ಹೇಳೋದಾದರೆ ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಆ್ಯಂಡ್ ಅಸಿಸ್ಟ್. ಸೊ ನೀವೇನಾದರೂ ನೋಡ್ದಲೇ ತುಂಬ ಗಾಡಿ ಹತ್ತಿರ ಹೋದರೆ ಅದೇ ಲೈಟಾಗಿ ಫಸ್ಟು ವಾರ್ನಿಂಗ್ ಕೊಡುತ್ತೆ, ಆಮೇಲೆ ಲೈಟಾಗಿ ಬ್ರೇಕ್ ಹಿಡಿಯೋಕ್ಕೆ ಕೂಡ ಶುರು ಮಾಡುತ್ತೆ. ಹಾಗೆ ಹಲವಾರು ಬೇರೆ ಫೀಚರ್ಸ್ ಇದೆ. ಸೈಡ್ ಕೊಲಿಷನ್ ಆಗಿರ್ಬೋದು, ಆಮೇಲೆ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಆಗಿರ್ಬೋದು, ಆಮೇಲೆ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಈಗ ನಾನು ರೈಟ್ ಅಥವಾ ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಇಂಡಿಕೇಟರ್ ಹಾಕಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಏನಿದೆ ಕಾಣ್ತಾ ಇದೆ. ಇನ್ ಕೇಸ್ ನಾವು ಮಿರರಲ್ಲಿ ಏನಾದ್ರು ಮಿಸ್ ಮಾಡಿದ್ರು ಕೂಡ ಈ ಬ್ಲೈಂಡ್ ಸ್ಪಾಟ್ ಮಾನಿಟರಿಂದ ಅದು ಮಿಸ್ ಆಗೋ ಚಾನ್ಸೇ ಇಲ್ಲ. ಅದೇ ಥರ ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು ಅಥವಾ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಆಗಿರ್ಬೋದು, ಇಂಥದ್ದು 19 ಫೀಚರ್ ಬರುತ್ತೆ. ಇದು ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಹೈವೇಸಲ್ಲಿ ತುಂಬ ಟ್ರಾವೆಲ್ ಮಾಡೋದಾದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಒಂದು ಸೇಫ್ಟಿ ಫೀಚರ್. ನಿಮ್ಮ ಡ್ರೈವಿಂಗ್ ಕಮ್ಮಿ ಮಾಡೋಕ್ಕೆ ಕೊಟ್ಟಿರೋ ಫೀಚರ್ ಅಲ್ಲ. ನಿಮ್ಮ ಅಟೆನ್ಷನ್ ಯಾವಾಗಲೂ ಇರಬೇಕು ರೋಡಲ್ಲಿ, ಗಾಡಿ ಸ್ಟೇರಿಂಗ್ ಹಿಡ್ಕೊಂಡೇ ಇರಬೇಕು. ಆದರೆ ಇವೆಲ್ಲ ನಿಮ್ಮ ಎವ್ರಿ ಡೇ ಡ್ರೈವಿಂಗ್ ಲೈಫ್ನ ಸ್ವಲ್ಪ ಈಸಿ ಮಾಡಿ. ಹಾಗೆಯೇ ಇದರಲ್ಲಿ 3 ಡ್ರೈವಿಂಗ್ ಮೋಡ್ ಬಿಟ್ಟು ಆಟೋಮ್ಯಾಟಿಕ್ನ ರೈಟಿಗೆ ಶಿಫ್ಟ್ ಮಾಡಿದ್ರೆ ಡೈರೆಕ್ಟ್ ಸ್ಪೋರ್ಟ್ ಮೋಡ್ಗೆ ಹೋಗುತ್ತೆ. ಇಲ್ಲಿ ನೀವು ಇದನ್ನ ಪ್ಲಸ್ ಮೈನಸ್ ಕೂಡ ಮಾಡ್ಬೋದು, ಮುಂದೆ ಹಿಂದೆ ಮೂವ್ ಮಾಡಿ ಗೇರ್ ಲಿವರ್ನ, ಅಥವಾ ಪ್ಯಾಡಲ್ ಶಿಫ್ಟರ್ಸ್ ಆದರೂ ಯೂಸ್ ಮಾಡ್ಬೋದು. ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಇಮಿಡಿಯೇಟಾಗಿ ಚೇಂಜ್ ಆಗುತ್ತೆ. ಫುಲ್ ಡಿಸ್ಪ್ಲೇ. ಸ್ಪೋರ್ಟ್ ಮೋಡಿಗೆ ಬೇರೆ ಇದೆ, ರೆಡ್ ಆ್ಯಂಡ್ ಬ್ಲ್ಯಾಕ್ ವಿತ್ ಕಾರ್ಬನ್ ಫೈಬರ್ ಫಿನಿಶ್. ನಾರ್ಮಲ್ ಮೋಡಲ್ಲಿ ನಿಮಗೆ ವೈಟ್ ಆ್ಯಂಡ್ ಬ್ಲೂ ಬರುತ್ತೆ, ಹಾಗೂ ಇಕೋ ಮೋಡಲ್ಲಿ ಇನ್ನೂ ಸ್ವಲ್ಪ ಮೆಲೋ ಗ್ರೀನ್ ಡಲ್ ಇದು ಸಿಗುತ್ತೆ. ಸಸ್ಪೆನ್ಷನ್ನು ಕೂಡ ತುಂಬಾ ಚೆನ್ನಾಗಿ ಟ್ಯೂನ್ ಆಗಿದೆ ಈ ಗಾಡೀಲಿ. ನಿಮಗೆ ಒಳ್ಳೆ ಸ್ಪೀಡಲ್ಲಿ ಇದ್ದಾಗಂತೂ ಏನೂ ಗೊತ್ತೇ ಆಗಲ್ಲ, ಬಟ್ ಸ್ಲೋವರ್ ಸ್ಪೀಡ್ಸಲ್ಲಿ ತುಂಬ ಬಂಪಿ ರೋಡು, ತುಂಬ ಪಾಟ್ ಹೋಲ್ಸ್ ಇದ್ದಾಗ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಸ್ಪೀಡ್ ಜಾಸ್ತಿ ಆಗ್ತಿದ್ದಂಗೆ, ಪ್ರೋಗ್ರೆಸ್ ಆಗ್ತಿದ್ದಂಗೆ ನಿಮಗೆ ತುಂಬಾ ಸ್ಮೂತ್ ಸಸ್ಪೆನ್ಷನ್ ಸಿಗುತ್ತೆ. ಜೊತೆಯಲ್ಲೇ ಸ್ಟೇರಿಂಗು ಕೂಡ ತುಂಬಾ ರೆಸ್ಪಾನ್ಸಿವ್ ಆಗಿದೆ. ಹೈಯರ್ ಸ್ಪೀಡ್ಸ್ ಹೋಗ್ತಿದ್ದಂಗೆ ಸ್ವಲ್ಪ ವೇ ಅಪ್ ಆಗುತ್ತೆ. ಆದರೂ ಹುಂಡೈ ಯಾವಾಗಲೂ ಇದ್ದಂಗೆ ಸ್ವಲ್ಪ ಲೈಟರ್ ಸೈಡಲ್ಲಿರುತ್ತೆ ಸ್ಟೇರಿಂಗ್. ಬ್ರೇಕಿಂಗ್ ಅಂತೂ ನಾನು ಹೇಳಿದ್ದೀನಿ ಮುಂಚೆನೇ, 4 ಡಿಸ್ಕ್ ಬ್ರೇಕ್ ಬರುತ್ತೆ. ಆಮೇಲೆ ಹಲವಾರು ಸೇಫ್ಟಿ ಫೀಚರ್ಸ್ ಇದೆ. ಸೊ ಆ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ವಿತ್ ಟಾಪ್ ಎಂಡ್ಗೆ ಹೋಗ್ತಿದ್ದಂಗೆ ಎಲ್ಲ ಆ್ಯಡೆಡ್ ಸೇಫ್ಟಿ ಫೀಚರ್ಸಿಂದ ತುಂಬಾ ಸೇಫಾಗಿರ್ತೀರ ಕಾರಲ್ಲಿ. ಆಕ್ಸಿಲರೇಷನ್ ನೋಡೋಣ ನೋಡಿ, ಇದು ನಾರ್ಮಲ್ ಮೋಡಲ್ಲಿ. ಸ್ಪೋರ್ಟ್ಗೆ ಹಾಕಿದ್ರೆ ಇನ್ಸ್ಟೆಂಟ್ ಇನ್ನೊಂದು ಸ್ವಲ್ಪ ಪಿಕಪ್ ಜಾಸ್ತಿ ಆಗುತ್ತೆ. ಎಸ್ 100, ಈ ರೋಡಿನ ಸ್ಪೀಡ್ ಲಿಮಿಟ್ 100, ಸೊ ಅಲ್ಲಿವರೆಗೂ ಹೋಗ್ತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಈಗ ಇದರ ಲೇನ್ ಕೀಪ್ ಅಸಿಸ್ಟ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆನ್ ಆಯಿತು, ಸೊ ಈಗ ಬಿಟ್ಟಿದ್ದೀನಿ ನೋಡಿ ಸ್ಟೇರಿಂಗು. ಕ್ರೂಸ್ ಕಂಟ್ರೋಲ್ ಕೂಡ ಆನ್ ಮಾಡ್ತೀನಿ. ಮುಂದೆ ಟ್ರಕ್ ಇದೆ, ಆದ್ದರಿಂದ ಅದಾಗದೆ. ನಾನು 84 ಕಿಲೋಮೀಟರ್ಸಿಗೆ ಸೆಟ್ ಮಾಡಿದ್ದೀನಿ, ಆದರೆ ಟ್ರಕ್ ಏನು ಸ್ಪೀಡ್ ಹೋಗ್ತಿದೆ ಅದಕ್ಕೆ ಇಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಅದೇ ಹೋಗ್ತಾ ಇದೆ. ಕೀಪ್ ಯುವರ್ ಹ್ಯಾಂಡ್ಸ್ ಆನ್ ದ ಸ್ಟೇರಿಂಗ್ ವೀಲ್ ಬಂದೇ ಬರುತ್ತೆ. ಸೊ ನಾನೀಗ ಏನಾದ್ರು ಲೇನ್ ಶಿಫ್ಟ್ ಮಾಡಬೇಕಂದ್ರೆ ರೈಟಿಗೆ ಮಾಡಿದೆ, ಆವಾಗಲೇ ಟರ್ನ್ ಮಾಡೋಕ್ಕೆ ಬಿಡುತ್ತೆ, ಇಲ್ಲಾಂದರೆ ಲೇನ್ ಕೀಪ್ ಅಸಿಸ್ಟ್ ಟರ್ನ್ ಮಾಡೋಕ್ಕೆ ಬಿಡಲ್ಲ.
84ಕ್ಕೆ ಸೆಟ್ ಮಾಡಿದ್ನಲ್ಲ ಕ್ರೂಸ್ ಕಂಟ್ರೋಲ್, ಸೊ ಇಮಿಡಿಯೇಟ್ಲಿ ಅದೇ ಸ್ಟಾರ್ಟ್ ಆಗುತ್ತೆ ಹೋಗೋಕ್ಕೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಲೇನ್ ಮಾರ್ಕಿಂಗ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನಾನು ಆ್ಯಕ್ಚುಲಿ ಟರ್ನ್ ಮಾಡೋದೇ ಬೇಡ, ರೋಡ್ ಹೇಗೆ ಟರ್ನ್ ಆಗ್ತಿದೆ ಆಟೋಮ್ಯಾಟಿಕ್ ಗಾಡಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗುತ್ತೆ ನೀಟಾಗಿ. ಈ ADAS ಫೀಚರ್ಗಳು ಕಾರ್ಸ್ ಫ್ಯೂಚರಲ್ಲಿ ತುಂಬಾ ಎಲ್ಲ ಗಾಡಿಗಳಲ್ಲೂ ಬರೋಕ್ಕೆ ಶುರುವಾಗುತ್ತೆ. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ADAS ಫೀಚರ್ಸ್ ಬೇಕಾ? ನಿಮ್ಮ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ ನೋಡೋಣ. ಸೊ ಮುಂದೆ ಒಂದು ಡಿಸೈರ್ ಸ್ಲೋ ಆಗಿ ಹೋಗ್ತಾ ಇದೆ, ಸೊ ಇದನ್ನು ಬಿಡ್ತೀನಿ ಹಾಗೆ ಹೋಗೋಕ್ಕೆ. 84 ಇದ್ದಿದ್ದು ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಯಿತು ಸ್ಪೀಡು, ಮುಂದೆ ಡಿಟೆಕ್ಟ್ ಮಾಡಿ ಬೇರೆ ಗಾಡಿ ಸ್ಲೋ ಹೋಗ್ತಾ ಇದೆ ಅಂತ 70ಗೆ ಬಂದಿದೆ ಸ್ಪೀಡು. ಗಾಡಿ ಟರ್ನ್ ಮಾಡ್ತಿಲ್ಲ, ಕಾರ್ನರ್ ಇದೆ ಅದಾಗದೆ ಟರ್ನ್ ಆಗ್ತಾ ಇದೆ, ಆ ಗಾಡಿ ಸ್ಲೋ ಆಗ್ತಿದೆ. ಜೊತೆಯಲ್ಲೇ ನಮ್ಮ ಫಾರ್ಚುನರಲ್ಲಿ ಬರ್ತಾ ಇದೆಯಲ್ಲ, ಅದು ನೋಡ್ತಿದ್ರೆ ನೀವು ಅದರಲ್ಲಿ ಒಂದು ಅಲರ್ಟ್ ಕೂಡ ಬರೋಕ್ಕೆ ಶುರು ಆಗುತ್ತೆ ತುಂಬ ಹತ್ತಿರ ಬಂದರೆ ಗಾಡಿ. ಸೆಕೆಂಡು, ನಾನೇನಾದರೂ ಇನ್ ಕೇಸ್ ಇಂಡಿಕೇಟರ್ ಹಾಕಿದ್ರೆ ಆ ಕಡೆ, ಇಲ್ಲಿ ನನಗೆ ಬ್ಲೈಂಡ್ಸ್ ಸ್ಪಾಟ್ ಮಾನಿಟರ್ ಕೂಡ ಬರುತ್ತೆ, ಅದು ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಅಲ್ಲಿ ಬೇರೆ ಯಾವ್ದಾರು ಗಾಡಿ ಕಾಣದೇ ಇರೋದಿದ್ರೆ ಕಾಣುತ್ತೆ ನೋಡಿ. ಈಗ ಟರ್ನ್ ಬಿಟ್ಟಿದ್ದೀನಿ, ಅದಾಗದೇ ತಿರುಗ್ತಾ ಇದೆ ಗಾಡಿ. ಕೈ ಹತ್ತಿರ ಹಿಡ್ಕೊಂಡಿರ್ಬೇಕು, ಬಿಕಾಸ್ ಕಂಪ್ಲೀಟ್ಲಿ ಬಿಡಬಾರ್ದು. ಎಸ್ ನೋಡಿ, ಇಲ್ಲಿ ಅಲ್ಲಿ ಟ್ರಕ್ ಇತ್ತಲ್ಲ ಅದಕ್ಕೆ ಅಲರ್ಟ್ ಕೊಡ್ತದು. ಈಗ ನಾನೇನಾದರೂ ಇಂಡಿಕೇಟರ್ ಹಾಕ್ದಲೆ ಹಾಗೆ ಲೇನ್ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಅಂದ್ಕೊಳ್ಳಿ, ನೋಡಿ ವಾಪಸ್ ಎಳೆಯುತ್ತೆ ಅದೇ, ಬಿಕಾಸ್ ಲೇನ್ ಶಿಫ್ಟ್ ಆಗಕ್ಕೆ ಬಿಡಲ್ಲ ಅದು, ವಾಪಸ್ ಎಳೆಯುತ್ತೆ. ಸೊ ಇದೆಲ್ಲ ಹೈವೇಸಲ್ಲಿ ನಾ ಹೇಳ್ದಂಗೆ ತುಂಬಾ ಉಪಯೋಗ ಆಗಿದೆ. ಸೊ ADAS ಬಿಟ್ಟು ಈಗ ಇದರ ಮೇನ್ ಪಾಯಿಂಟಿಗೆ ಬರೋಣ, ಪ್ರೈಸಿಂಗ್. ಇದರ ಬೇಸ್ ವೇರಿಯಂಟ್ ಏನಿದೆ, ಒಂದು ಇಂಟ್ರೊಡಕ್ಟ್ರಿ ಪ್ರೈಸಲ್ಲಿ, ಈಗ ಒಂದು 4 ದಿನ ಆಗಿದೆ ಲಾಂಚ್ ಆಗಿ, ಇಂಟ್ರೊಡಕ್ಟ್ರಿ ಪ್ರೈಸಲ್ಲಿ 10,99,000ಕ್ಕೆ ಶುರು ಆಗ್ತಾ ಇದೆ. ಹೈಯರ್ ವೇರಿಯಂಟ್ಸ್ ಹೋಗ್ತಿದ್ದಂಗೆ ನಿಮಗೆ ಟಾಪ್ ಎಂಡ್ ಆಲ್ಮೋಸ್ಟ್ 10 ಲಕ್ಷದವರೆಗೂ ಟಚ್ ಮಾಡಿದ್ದಾರೆ. ಇದರ ಮೇಲೆ ಒಂದು 25% ನಮ್ಮ ಕರ್ನಾಟಕದಲ್ಲಿ ಆನ್ ರೋಡ್ ನಿಮಗೆ ಖರ್ಚು ಬೀಳುತ್ತೆ ಗಾಡಿಗೆ. ಈಗ ಈ ಫುಲ್ಲಿ ಅಪ್ಡೇಟೆಡ್ ಕ್ರೆಟಾ ವಿತ್ ಹಲವಾರು ಫೀಚರ್ಸ್, ಸೇಫ್ಟಿ ಆ್ಯಂಡ್ ಬೆಟರ್ ಲುಕಿಂಗ್ ಫ್ರಂಟ್ ಆ್ಯಂಡ್ ರೇರ್, ನೀವು ಈ ಗಾಡಿ ತಗೋತೀರಾ? ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.